ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಡಿಗೆ ಊಟ ಅಂತ ಬಂದಾಗ ಆಕ್ಚುಲಿ ಇವರು ಹೇಳ್ತಾನೆ, ರಘು ಕೂಡ ಹೇಳ್ತಾ ಇರ್ತಾರೆ, ಅಡಿಗೆ ನಾನು ಮಾಡಿರೋಂಥ ಅಡಿಗೆ ತಿನ್ಬಿಟ್ಟು ನನಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ನಲ್ಲ ಅಂತ. ಅದೇ ವಿಷಯಕ್ಕೆ ಬಂದ್ರೆ ಈ ಕಡೆ ಧ್ರುವಂತ್ ಮತ್ತೆ ಅಶ್ವಿನಿ ಇಬ್ರು ಸಪ್ರೇಟ್ ಆಗಿ ಮಾತಾಡ್ಕೊಳ್ತಾ ಇರ್ತಾರೆ. ಕ್ಲೆನ್ಲಿನೆಸ್ ಇರೋದಿಲ್ಲ, ರಘು ಅಂತ ಹೇಳಿದ್ರೇನೆ ಕ್ಲೀನಾಗಿ ಏನು ಮೇಂಟೈನ್ ಮಾಡೋದಿಲ್ಲ, ನಾನು ಸಪ್ರೇಟ್ ಆಗಿ ಊಟ ಮಾಡ್ಕೊಳ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಮತ್ತೆ ಹಳೆ ಫಾರ್ಮಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಅಶ್ವಿನಿ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ವರ್ಷನ್ ಅಥವಾ ಬದಲಾದ ಅಶ್ವಿನಿ ಅನ್ನೋ ಒಂದು ಆಂಗಲ್ ನಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಆದ್ರೆ ಈಗ ಅವರು ಆ ಮಾತನ್ನ ಉಳಿಸ್ಕೋತಾ ಇಲ್ವಾ? ಇಲ್ಲ, ಏನಂದ್ರೆ ನೋಡಿ, ಇವಾಗ ಅಡುಗೆ ಡಿಪಾರ್ಟ್ಮೆಂಟ್ ಅಂತ ಹಾಕಿದಾಗ ಏನಾಗುತ್ತೆ, ಅವ್ರು ಅಡುಗೆ ಮಾಡೋ ವಿಚಾರದಲ್ಲಿ ಅಡುಗೆ ಮಾಡಿದ್ದಾರೆ. ಒಂದು ಅಡುಗೆ ಮಾಡಬೇಕು ಅಂತಂದರೆ ಅಲ್ಲಿ ಕಡಿಮೆ ಅಂದರೆ 2-3 ಅವರಲ್ಲಿ ಸ್ಪೆಂಡ್ ಮಾಡಬೇಕು, ನಿಂತ್ಕೊಳ್ಬೇಕು, ತರಕಾರಿ ಕಟ್ ಮಾಡೋದಾಗಿರ್ಬೋದು ಅಥವಾ ಅಲ್ಲಿ ಒಲೆ ಮೇಲೆ ಬೇಯಿಸೋದಾಗಿರ್ಬೋದು, ಈ ಥರ ಇರುತ್ತಲ್ವಾ. ಅಲ್ಲ, ಮಾಡ್ಕೊಂಡು ತಿನ್ಬೇಕು, ರುಚಿಯಾಗಿದೆ, ಸಖತ್ತಾಗಿದೆ ಅಂತಾರೆ. ಅವಾಗ ಅವ್ರಿಗೆ ಕಣ್ಮುಂದೆ ಕಾಣೋದಿಲ್ಲ ಇಲ್ಲಿ ನೀಟಾಗಿದೆ. ಸರ್ ಅವಾಗೇ ತೊಗೊಳ್ಬಾರ್ದಾಗಿತ್ತು. ನೀವು ಅವಾಗಲೇ ಅವರು ಅಲ್ಲ, ನೀವು ಮಾಡಿರೋದು ನಮಗೆ ತಿನ್ನೋಕ್ಕಾಗ್ತಾಯಿಲ್ಲ, ನೀಟ್ನೆಸ್ ಇಲ್ಲ, ನಮಗೆ ಇದು ಬೇಡ ನಮಗೆ, ಅದು ನೀವು ಅಲ್ಲೇ ನೋಟಿಸ್ ಮಾಡಬೇಕಿತ್ತು. ಅಲ್ಲ, ಹೊಟ್ಟೆ ಎಲ್ಲರಿಗೂ ಹಸಿಯುತ್ತೆ. ಒಟ್ಟಿನಲ್ಲಿ ಯಾರವರು ಒಬ್ರು ಅಲ್ಲಿ ಅಡುಗೆ ಮಾಡಲೇಬೇಕು, ಊಟ ಮಾಡಲೇಬೇಕು. ಅಲ್ಲೋಗ್ಬಿಟ್ಟು ಮನೆ ಥರ ನಾನು ನೀಟಾಗಿರ್ತೀನಿ, ನೀಟ್ನೆಸ್ ಬೇಕು ಅಂತಂದರೆ ಸೊ ಅಲ್ಲಿ ಅವ್ರ ಕೈ ಅದು ಮುಟ್ಲೇಬಾರ್ದು ಇಲ್ಲಿ. ಸೊ ಆ ಥರನ ಅವರು ಫಸ್ಟೇ ನೋಟಿಸ್ ಮಾಡಿ ಅದನ್ನು ಅಲ್ಲೇ ಅವರು ವಾಯ್ಸ್ ರೈಸ್ ಮಾಡಿದ್ದಾರೆ. ಎಸ್, ಕರೆಕ್ಟಾಗಿ ನೀವು ನೋಟಿಸ್ ಮಾಡಿದ್ದೀರಾ, ನೀವು ಅಲ್ಲೇ ಅವಾಗಲೇ ಮಾಡಿದ್ದೀರಾ, ಇದನ್ನು ಹೊಸ್ದಾಗಿ ಹೇಳ್ತಿಲ್ಲ ಅನ್ನೋ ರೀತಿ ಇರ್ತಿತ್ತು. ಅಲ್ಲಿ ನೋಟಿಸ್ ಮಾಡ್ತಿರೋ ಈಗೇನು ಕೊನೆ ಮೂಮೆಂಟ್ ಇದು, ಲಾಸ್ಟ್ ಎಲಿಮಿನೇಷನ್ ಇದು ಬಿಟ್ಟರೆ ಎಲಿಮಿನೇಷನ್ ಇಲ್ಲ ಇದು. ಸೊ ಇದಾನಾಗಿದೆ, ಎಲ್ಲರೂ ಎಲಿಮಿನೇಷನ್ ಆಗಿದ್ದಾರೆ. ಧನುಷ್ ಅವ್ರನ್ನ ಬಿಟ್ಬಿಟ್ಟು, ಕ್ಯಾಪ್ಟನ್ ಬಿಟ್ಬಿಟ್ಟು ನಿಮ್ಮದವರೆಲ್ಲ ಆಗ್ಬಿಟ್ಟಿದ್ದಾರೆ, ಈಗ ಮನೆಯವರೆಲ್ಲ ಆಗಿದ್ದಾರೆ. ಇದು ಇಲ್ಲಿ ಹೇಳೋವಂಥದ್ದು ಏನಿರಲಿಲ್ಲ ಅದು. ಸೊ ಊಟ ಅವ್ರ ಪಾಪ ಆ್ಯಕ್ಚುಲಿ ಚೆನ್ನಾಗಿ ಊಟ ಮಾಡಿಕೊಟ್ಟಿದ್ದ ಯಾರು ರಘು ಅವ್ರು ತುಂಬ ಚೆನ್ನಾಗಿ ತಾಳ್ಮೆಯಿಂದ ಅಡುಗೆ ಕೊಡೋದಾಗಿರ್ಬೋದು, ತುಂಬ ಚೆನ್ನಾಗಿ ತಾಳ್ಮೆಯಿಂದ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ, ಯಾರಿಗೂ ಇಲ್ಲ ಅಂತಲ್ಲ. ಇವನ್ ಅದು ವಿಚಾರ ಗಿಲ್ಲಿ ಅವರು ಎಷ್ಟೋ ಸತಿ ಬಂದು ನನಗೆ ತುಂಬ ಹೊಟ್ಟೆ ಇಷ್ಟತೆ ಮಾಡಿಕೊಡಿ ಅದರಲ್ಲೂ ಗಿಲ್ಲಿ ಅವರು ಟ್ರಿಗರ್ ಮಾಡ್ತಾರೆ. ಅಂದರೆ ಅವರಷ್ಟು ಅವರು ನಿಂತ್ಕೊಂಡು ಮಾಡ್ತಿರ್ತಾರೆ ಅಲ್ಲಿ ಟ್ರಿಗರ್ ಮಾಡ್ತಾರೆ. ಆದರೂ ಕೂಡ ಅವ್ರಿಗೇನು ತಲೆಗೆ ಹಾಕೊಳ್ತಾರೆ ರಘು ಅವರು, ಅದನ್ನೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಹೊಟ್ಟೆ ಎಲ್ಲರಿಗೂ ಹಸಿ ಇತ್ತಲ್ವ, ಆ ವಿಚಾರದಲ್ಲಿ ನಾನು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡವರು ಅಡುಗೆನ ನೀಟಾಗಿ ಮಾಡಿಕೊಡ್ತಾರೆ. ಇಲ್ಲಿ ಬಂದು ಈ ರೀತಿ ಗಲೀಜಾಗಿತ್ತು, ಈ ರೀತಿ ನೀವು ಕ್ಲೀನ್ನೆಸ್ ಇರಲಿಲ್ಲ, ಕ್ಲೀನಾಗಿ ನಮಗೆ ಅಡುಗೆ ಮಾಡಾಕ್ಲಿಲ್ಲ ಅಂತ ಹೇಳಿರೋದು ಅದು ಯಾರು ಒಪ್ಕೊಳ್ಳೋಂಥದ್ದೇ ಅಲ್ಲ. ಅದನ್ನು ಅವಾಗಲೇ ನೋಟಿಸ್ ಮಾಡಿದ್ದರೆ ಕರೆಕ್ಟಾಗಿರೋದು.